ಕಳೆದ 9ನೇ ತಾರೀಕಿನ ದಿನ ಬಿಜಾಪುರದಲ್ಲಿ ವೀರರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಭಾಳ ವ್ಯವಸ್ಥಿತವಾಗಿ ನಡೀತಿ. ನಾನು ಕೂಡ ಸಂತೋಷವನ್ನು ಪಡ್ತಾ ಇದ್ದೀವಿ, ಭಾರತೀಯ ಜನತಾ ಪಕ್ಷ ಕೂಡ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಭಾಳಷ್ಟು ಹಿರಿಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಮೂರ್ತಿಯನ್ನು ಕೊಡ್ಲಿಕ್ಕೂ ಕೂಡ ಸಾಕಷ್ಟು ಅಲ್ಲಿ ಭಾರತೀಯ ಜನತಾ ಪಕ್ಷದ ಕೊಡುಗೆ ಕೂಡ ಇತ್ತು. ಒಟ್ಟಾಗಿ ಅದು ಕಾರ್ಯಕ್ರಮ ಯಶಸ್ವಿಯಾಗಿದೆ, ಭಾಳ ಸಂತೋಷ ವಿಷಯ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಹೋಗಿದ್ದಾರೆ ವಿಜಯಪುರ ಜಿಲ್ಲೆಗೆ. ಮುಖ್ಯವಾಗಿ ಅವರು ಹೇಳಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬಗ್ಗೆ ಮಾತನಾಡಿದ್ದಾರೆ. ಹಾವೇರಿ ನಡೆದಂಥ ಒಂದು ಸಮಾರಂಭದಲ್ಲಿ ಶಾಸಕರಾದಂಥ ಸಚಿವರಾದಂಥ ಶಿವಾನಂದ ಪಾಲ್ರ ಮುಂದೆ ಹೇಳ್ತಕ್ಕಂಥ ಹೇಳಿಕೆಗೂ ಬಿಜಾಪುರಲ್ಲಿ ಬಂದ ಹೇಳಿಕೆಗೂ ಸ್ಪಷ್ಟತೆ ಇಲ್ಲ. ಅಲ್ಲಿ ಹೇಳಿಕೆ ಇಲ್ಲಿ ಬಂದು ಮಾಯ ಆಗಿತ್ತು. ಅವ್ರು ಏನು ಹೇಳಿದ್ರು ಅಂದ್ರೆ, ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ವೈದ್ಯ ಕಾಲೇಜ್ ಮಾಡೋಣ ಅಂತಕ್ಕಂಥ ಹೇಳಿಕೆ ಕೊಟ್ಟರು. ನಿಜವಾಗಿ ಕೂಡ ಇದು ಭಾಳ ನೋವಿನ ಸಂಗತಿ. ಅಲ್ಲಿ ಸ್ಪಷ್ಟತೆ ಇಲ್ಲ. ಇಲ್ಲಿ ಬಹಳಷ್ಟು ಬಿಜಾಪುರ ಜನ ವಿಜಯೋತ್ಸವ ಆಚರಿಸಿದರು. ಮುಂದಿನ ದಿನಮಾನದಲ್ಲಿ ಮಾಡ್ತಂದ್ರೆ ಅರ್ಥ ಏನದು? ಇದು ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ರ ನೀವು ವಿಜಯಪುರಕ್ಕೆ? ಇಲ್ಲಿ ಆ ಹೋರಾಟದಲ್ಲಿ ವೈದ್ಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಬಿಜಾಪುರ ಹಿತೈಷಿಗಳ ಹೋರಾಟಗಾರರು ಯಾವ ರೀತಿ ಹೋರಾಟ ಮಾಡ್ತಾರಂದ್ರೆ, ಪ್ರತಿ ಹಂತದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ರೈತರಿಗಿರ್ಬೋದು, ಕಾರ್ಮಿಕರಿರ್ಬೋದು, ಜನಸಾಮಾನ್ಯರಿರ್ಬೋದು, ಯಾರಿಗಾದ್ರೂ ಅನ್ಯಾಯ ಆದಾಗ ಹೋರಾಟ ಮಾಡಿ ಯಶಸ್ವಿಯಾದಂಥ ಹೋರಾಟಗಾರರು. ಅವರಲ್ಲಿ ವೈಯಕ್ತಿಕ ಬೇಡಿಕೆ ಏನೂ ಇರೋದಿಲ್ಲ. ಅವರು ವಕಫ್ ಹೋರಾಟದಲ್ಲಿ ಕೂಡ ಆ ರೈತರ ಪಾಣಿಲಿದ್ದಂಥ ವಕಫನ್ನು ತೆಗಿಬೇಕಾದ್ರೆ DC ಆಫೀಸ್ ಮುಂದೆನೆ ಟೆಂಟ್ ಹೊಡೆದ್ರು. ಅವರು ರಾತ್ರಿ 12:30 1 ಗಂಟೆಗೆ ADC ಅವ್ರು ಬಂದು DC ಆಫೀಸ್ ತೆಗೆದು ಆ ಪಾಣಿಯಲ್ಲಿ ವಕಫ್ ತೆಗೆದು ತೋರಿಸಿದಾಗ ಹೋರಾಟ ಬಿಟ್ಟಂಥ ಹೋರಾಟಗಾರರು ಅವ್ರು ಗುಂಡಾಗಳಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತೀರಂದ್ರೆ ಅದು ವಿಶೇಷವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಬರ್ತೀರಂದ್ರೆ ಆ ತಾಯಿ, ಆ ದೇವತೆ ತನ್ನ ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ಲು. ಹೋರಾಟಕ್ಕೆ ನ್ಯಾಯ ಕೊಟ್ಟವರು. ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಬಂದವರು ಆ ಹೋರಾಟಗಾರ ಬಗ್ಗೆ ಒಳ್ಳೆಯ ಮಾತನಾಡಿದ್ರಂದ್ರೆ, ಅವರಿಗೆ ನ್ಯಾಯ ಕೊಟ್ಟಿದ್ರಂದ್ರೆ ನಿಮಗೊಂದು ಹೆಸರು ಬರ್ತಿತ್ತು. ಇಲ್ಲಿಬ್ಬರು ಸಚಿವರಿದ್ದೀರಿ, 5 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಏನು ಮಾಡಕತ್ತೀರಿ ನೀವು? ಬಿಜಾಪುರ ಜಿಲ್ಲೆಯ ಜನರ ಮತವನ್ನು ಪಡೆದು ನೀವು ಆರಿಸಿ ಬಂದಿಲ್ಲ, MLA ಆಗಿಲ್ಲ, ಮಂತ್ರಿ ಆಗಿಲ್ಲ ಅಂದ್ರೆ ಬಿಜಾಪುರ ಜನತೆಯ ಬಗ್ಗೆ ನಿಮಗೆ ಕಳಕಳಿ ಇಲ್ಲನು? ಇವತ್ತು ಭಾಳ ನೋವಿನ ಸಂಗತಿ ಅದ. ಆ ಹೋರಾಟಗಾರರ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ. ಅವರ ಬಗ್ಗೆ ಆದಂಥ ಅನ್ಯಾಯದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ನಾನು ಕೂಡ ಮೊದಲು ಪ್ರಶ್ನೆ ಹೇಳಿದ್ದೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ, MB ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದೆ ನಾನು, ನೀವು 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ನೀವು ಆ ಟೆಂಟ್ಗೆ ಬಂದು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾತಾರಾತ್ರಿ ಹೆಣ್ಣು ಕಿತ್ತು ಹೋಗಿದ್ರಿ. ಹೋರಾಟಗಾರರಿಗೆ ಹತ್ಯಕ್ತ ಕೆಲಸ ಮಾಡಿಸಿದ್ರಿ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷ ಇದು ರಾಜಕೀಯ ಆಗಬಾರ್ದು, ಭಾಳ ದೂರ ಇದ್ದು ನಾವು. ಆದರೆ ಇವತ್ತು ಹೋರಾಟಗಾರರ ಬಗ್ಗೆ ನಮಗೆ ಭಾಳ ನೋವಿದೆ. ನನಗೆ ಅಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯ ಜನ ಸ್ತೋಮಕ್ಕೆ ಒಳಗೆ ಜನ ಮರಗ್ತಾ ಇದ್ದಾರೆ ನಿಮ್ಮ ಹೆಸರಿನ ಮೇಲೆ, ಕಾಂಗ್ರೆಸ್ ಸರ್ಕಾರ ಹೆಸರಿನ ಮೇಲೆ. ಅವರಿಗೆ ಬಿಡುಗಡೆ ಮಾಡ್ತಕ್ಕಂಥ, ಅವ್ರ ಬಗ್ಗೆ ಒಳ್ಳೆ ಮಾತನಾಡ್ತಕ್ಕಂಥ ಒಂದು ಮಾತು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಾ ಇಲ್ಲ. ಆದ್ದರಿಂದ ನಾವಿವತ್ತು ಸ್ಪಷ್ಟ ನಿಲುವು ಭಾರತೀಯ ಜನತಾ ಪಕ್ಷ ಆ ಹೋರಾಟಗಾರರ ಪರ, ಮೊದಲು ಹೋರಾಟಗಾರರ ಪರ ನ್ಯಾಯ ಕೊಡಬೇಕಾಗಿತ್ತು. ನಮಗೆ ಮೆಡಿಕಲ್ ಕಾಲೇಜ್ 2ನೇ ಭಾಗ ತಗೊಂಡು ಅದು ನಾವೀಗ ನೀವಂತರೂ ಕೊಟ್ಟಂತ ಹೇಳಿಕೆ ಹೆಂಗದ ಅಂದ್ರೆ,
ಆ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿಕೆ ಕೊಡ್ತೀರಿ, ಮಾತಾಡ್ತೀರಿ. ಇವತ್ತು ಹೋರಾಟಗಾರರಿಗೆ ಸರಿಯಾಗಿ ನ್ಯಾಯ ಕೊಡದೇ ಹೋದರೆ ಅವರಿಗೆ ಅವರ ಹೋರಾಟ ಹತ್ತಿಕ್ಕೆ ತಕ್ಕಂಥ ಪ್ರಯತ್ನ ಇದೇ ರೀತಿ ಮುಂದುವರಿಸಿದ್ರೆ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೂತ್ ಮಟ್ಟದಿಂದ ಪ್ರತಿ ಮತಕ್ಷೇತ್ರದಲ್ಲಿ ಬೂತ್ ಮಟ್ಟದ ಹೋರಾಟಗಾರ ನಮ್ಮ ಬೂತ್ ಮಟ್ಟದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ನಾವು ಹೋರಾಟ ಹಮ್ಮಿಕೊಳ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮತ್ತು ಕಾಂಗ್ರೆಸ್ ಶಾಸಕರಿಗೆ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಪಕ್ಷಾತೀತವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನ ಬಹಳಷ್ಟು ಸಂಘಟನೆಗಳು ಅವರಿಗೆ ಸಹಾಯ ಮಾಡಿದ್ದು. ಇವತ್ತು ಬಾರ್ ಅಸೋಸಿಯೇಷನ್ ಕೂಡ ಸಹಾಯ ಮಾಡಿತ್ತು. ಇವತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಡಿಜಿ ಬಿರಾದ್ ವಕೀಲರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಒಬ್ಬರು ಕಾರ್ಯದರ್ಶಿ ಆಗಿದ್ದರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಅವರಿಗೆ ಕೂಡ ನಾವು ಮನವಿ ಮಾಡಿದ್ದೀವಿ. ಅವರು ಕಾನೂನಾತ್ಮಕವಾಗಿ ಹೋರಾಟಗಾರರನ್ನ ಯಾವ ರೀತಿ ಅವರನ್ನ ಹೊರಗೆ ತರಬೇಕು, ಅವರನ್ನ ಮತ್ತೆ ಮುಂದಿನ ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟಕ್ಕೆ ಶಕ್ತಿ ತುಂಬಬೇಕಂತ ಕೆಲಸ ನ್ಯಾಯಯುತವಾಗಿ ಭಾರತ ಮಾಡ್ತಾ ಇದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಕ್ಷ ಇನ್ನೇ ಅದು ಹೋರಾಟಕ್ಕೆ ನಡೀತಕ್ಕಂಥ ಒಂದು ಸಂದರ್ಭ ಇದೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಳ್ತದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಇನ್ನೊಂದು ವಿಷಯ, ಬಿಜಾಪುರ ಶಾಸಕರು ಬಸನಗೌಡ ಪಾಟೀಲರು ಕೂಡ ಈ ಜನಸ್ಪಂದನೆ ಹೆಚ್ಚಾಗ್ಯದ. ಅವ್ರಿಗೊಂದು ಫ್ಲೈಓವರ್ ಕೇಳಿದಾಗ ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ BS ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ನಗರ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ಟರು. ಆ ದುರ್ದೈವ ಇವತ್ತು ನಗರ ಶಾಸಕರ ಪರಿಸ್ಥಿತಿ ಕೂಡ ನೋಡಿದಾಗ ನಮಗೆ ನೋವಾಯ್ತು. ನಿನ್ನೆ ಅವರ ಕೇಳಿದಂಥ ಒಂದು ಬೇಡಿಕೆ ಕೂಡ ಮುಖ್ಯಮಂತ್ರಿ ಕೊಟ್ಟಂತ ಉತ್ತರ ಅದು ಅತಂತ್ರ ಇತ್ತು, ಅದು ಪರಿಪೂರ್ಣ ಇಲ್ಲ. ಈಗ ಬರ್ತಕ್ಕಂಥ ಬಜೆಟ್ನಲ್ಲಿ ಈ ಸರ್ಕಾರಿ ವೈದ್ಯ ಕಾಲೇಜು ಮತ್ತು ಈ ಫ್ಲೈಓವರ್ ಬಗ್ಗೆ ಅದಕ್ಕೆ ನಾನು ಅನುಮೋದನೆ ಕೊಡ್ತೀನಿ ಅಂತಕ್ಕಂಥದ್ದು, ಅದಕ್ಕೆ ನಾನು ಬಜೆಟ್ ನೀಡ್ತೀನಿ ಅಂತಕ್ಕಂಥ ಸ್ಪಷ್ಟ ಮಾತನೇ ಇಲ್ಲ ಅದರಲ್ಲಿ. ಈ ರೀತಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಳಕಳಿ ಇಲ್ಲ. ಇವತ್ತು ಹಿಂದೂಗಳ ಬಗ್ಗೆ ಕೂಡ ಬಹಳ ಮೊರಟು ನೀತಿಯಿಂದ ವರ್ತಿಸ್ತಾ ಇದೆ. ಇವತ್ತು ಆ PPP ಹೊಡೆದಲ್ಲಿ ಸ್ವಾಮಿಗಳಿಗೆ ಆದಂಥ ಅನ್ಯಾಯ ನೋಡಿದಾಗ ಭಾಳ ನೋವಾಗ್ತೈತಿ. ಆದರೆ ಅವ್ರು ಕೇಳ್ತಾರ ಕಪಾಳ ಮೋಕ್ಷ ಸರಿನಾ ಅಂತಕ್ಕಂಥದ್ದು. ಕಪಾಳ ಮೋಕ್ಷ ಮಾಡಿ ಸರಿಯಲ್ಲ. ಯಾಕಂದ್ರೆ ಪೊಲೀಸರು ಇರ್ಬೋದು ಅಥವಾ ಬಿನ್ ರೇಷ್ನಿ ಇರ್ಬೋದು, ಕಪಾಳ ಮೋಕ್ಷ ಮಾಡಿ ತಪ್ಪಿರ್ಬೋದು. ಆದ್ರೆ ಬಂದಂಥ ಪೊಲೀಸ್ ಅಧಿಕಾರಿಗಳು ಬಿನ್ ರೇಷ್ನಿ ಬಂದು ಕೂಡ ತಪ್ಪಿಲ್ಲ. ಈ ರೀತಿ ಬಿನ್ ರೇಷ್ನಿ ಬಂದು ಅವ್ರಿಗೆ ಯಾಕೆ ಅವ್ರಿಗೆ ಕಪಾಳ ಮೋಕ್ಷ ಮಾಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥದ್ದು ಅದು ನಮಗೆ ಗೊತ್ತಿಲ್ಲ. ಅವರು ಗುರುಗಳು ಹೊರಗೆ ಬಂದ ತಕ್ಷಣ ಅವರು ತಮಗೆ ಅದನ್ನ ವಿಷಯವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕಣಿಯರ್ ಗುರುಗಳಿಗೆ ಕೂಡ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ? ಕಣಿಯರ್ ಗುರುಗಳಿಗೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಬ್ಬರು ಸಹೋದರರು, ಅಗರ್ಭ ಶ್ರೀಮಂತ ಸಹೋದರರು, ಬಹಳಷ್ಟು ಒಳ್ಳೆಯ ವ್ಯಾಪಾರಿಗಳಾಗಿದ್ರು. ಆ ಸಹೋದರಿಬ್ಬರು ಮದುವೆ ಆಗ್ಬೇಕಂತ ಒಂದು ನಿರ್ಣಯ ಮಾಡಿ ಒಂದು ಡಿಸಿಷನ್ಗೆ ಬಂದ್ರು. ಮದುವೆ ಆಗಿ ನಾವು ಆದ ತಕ್ಷಣ ನಮ್ಮ ಮನೆಗೆ ಬರ್ತಕ್ಕಂಥ ಇಬ್ಬರು ಹೆಣ್ಮಕ್ಳು ನಮ್ಮ ಇಬ್ಬರ ಮನಸ್ಸನ್ನು ಕೆಡ್ತಕ್ಕಂಥ ಪ್ರಸಂಗ ಬರಬಾರದು, ಈಗಲೇ ನಾವು ಡಿವೈಡ್ ಆಗ್ತಕ್ಕಂಥ ಒಂದು ವಿಚಾರ ಮಾಡಿ ಅವರು ಬೇರೆ ಆಗ್ತಕ್ಕ ಸಂದರ್ಭದಲ್ಲಿ ಅವ್ರು ಮಾತನಾಡಿಕೊಂಡು ತಮ್ಮೊಳಗ ಎಲ್ಲ ಆಸ್ತಿ ನೀ ತೆಗೆದುಕೊಡು ಅಂತಕ್ಕಂಥ ಅಣ್ಣ ಹೇಳಿದಾಗ ತಮ್ಮ ಇಲ್ಲ, ನೀ ಒಟ್ಟು ಆಸ್ತಿ ನೀ ತೆಗೆದುಕೊಂಡು ಈ ರೀತಿ ಅವರಲ್ಲಿ ಆತ್ಮೀಯತೆ ಪ್ರೀತಿ ಇತ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು, ಹಳೆಯ ಆಸ್ತಿಗಳನ್ನೆಲ್ಲ ದೊಡ್ಡ ಅಣ್ಣ ತಗೋಬೇಕು, ಹೊಸ ಎಲ್ಲ ಆಸ್ತಿಗಳನ್ನ ಖರೀದಿ ವಸ್ತುಗಳನ್ನ ತಮ್ಮ ತಗೋಬೇಕಂತ ನಿರ್ಣಯ ಆಯ್ತು. ಅವಾಗ ಊರಲ್ಲಿ ಇರ್ತಾರೆ ಹಿರಿಯರ, ಬ್ಯಾರೆ ಆದ್ರಂದ್ರೆ ಅವ್ರಿಗೆಲ್ಲ ಹಿರಿಯರಿಗೆ ಹೇಳ್ಬೇಕು. ಇವ್ರಿಗೆ ಯಾರಿಗೆ ಹೇಳಿಲ್ಲ, ತಾವೇ ಬ್ಯಾರೆ ಆದ್ರು. ಅವಾಗ ಕೆಲವೊಬ್ಬರಿಗೆ ಹೊಟ್ಟೆ ಕಿಸ್ ಬರಂಬ ಐತಿ, ನಮ್ಗೆ ಗೊತ್ತೇ ಇಲ್ಲ ದೇಶನ್. ಒಬ್ಬ ಹಿರಿಯ ಅಣ್ಣ ಸಿಕ್ಕ ಒಬ್ಬ ಹಿರಿಯಾಗ, ಅವ ಕೇಳಿದ, ಏನಪ್ಪ ನೀವು ಬ್ಯಾರೆ ಆದ್ರತ್ತ, ಭಾಳ ಒಳ್ಳೆಯ ಸಹೋದರ ನೀವು, ಈ ರೀತಿ ಸಹೋದರ ಪ್ರೀತಿ ಇರಬೇಕು, ಸಂತೋಷ ಆಯಿತು. ಆದ್ರೆ ನೀವು ಮನೆ ಒಳಗೆ ಒಂದು ಹಳೆ ಒಣೆಕಿತ್ತು, ಆ ಒಣೆಕೆ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅವಾಗ ಇಲ್ಲ ಅದನ್ನ ಮಣ್ಣ ತೊಗೊಂಡ್ಬಿಟ್ಟ, ಹಳೆ ನಾವು ತೊಗೊಂಡ್ಬಿಟ್ಟ ಅಂದಾಗ ಅದು ಇಲ್ಲ, ಒಣೆಕೆ ಭಾಳ ಪೂರ್ವಜ ಕೊಟ್ಟಂತ ಒಣೆಕಿತ್ತು, ಆ ಒಣೆಕೆ ಯಾರ ಮನೆಗೆ ಇರ್ತೈತಿ ಅವ್ರು ಶ್ರೀಮಂತರಾಗ್ತಾರ ಅಂತೇಳಿ ಹಿರಿಯರು ಒಂದು ಸಾಧು ಸಂತರು ಕೊಟ್ಟಂತ ಒಣೆಕೆ ಅಂತ ಹೇಳಿದಾಗ ಅವ್ರಿಬ್ಬರ ಜಗಳ ಪ್ರಾರಂಭ ಆಯ್ತು. ಇದು ಎಕ್ಸಾಂಪಲ್ ಯಾಕೆ ತಗೋತೀನಿ ಅಂದ್ರೆ, ನಮ್ಮ ಈ ಎರಡೂ ಗುರುಗಳ ಗುಂಪ, ಸ್ವಾಮಿಗಳ ಗುಂಪು ಏನೋ ಎರಡೂ ಅವ್ರು ಅಣ್ಣತಮ್ಮರಿದ್ದಂಗ, ಅವರಿಬ್ಬರು ಸಹೋದರರೇ, ಅವ್ರು ಸಹೋದರತ್ವ ಇದ್ದಂಥ ಸ್ವಾಮಿಗಳೇ ಅವರು. ಆದ್ರೆ ಕಾಂಗ್ರೆಸ್ ಇವತ್ತು ಕೆಲವೊಂದು ಗುರುಗಳಿಗೆ, ಕೆಲವೊಂದು ಸ್ವಾಮಿಗಳಿಗೆ ಒಂದು ಕೆಟ್ಟ ಬುದ್ಧಿಯನ್ನು ತುಂಬಿ ಅವರನ್ನ ಡಿವೈಡ್ ಮಾಡಲಿಕ್ಕೆ ಕಾಂಗ್ರೆಸ್ ಅವ್ರನ್ನ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಇಬ್ಬರ ನ್ಯಾಯದಲ್ಲಿ ಆ ಕಣಿಯರ್ ಗುರುಗಳಾಗಿ ಹಿರಿಯರಾಗಿ ಇವರಿಬ್ಬರನ್ನು ಎರಡೂ ಸಮಾಜ ಗುರುಗಳನ್ನ ಕೂಡಿಸ್ಬೇಕಂತ ಪ್ರಯತ್ನ ಸಂದರ್ಭದಲ್ಲಿ ಅವ್ರಿಗೆ ನಿರ್ಬಂಧ ಆಗ್ತಾ ಕೆಲಸ ಮಾಡಿದ್ರಿ. ಈ ರೀತಿ ಒಟ್ಟಾಗಿ ಸ್ವಾಮಿಗಳಿಗೆ, ಹಿಂದೂ ಸ್ವಾಮಿಗಳಿಗೆ
ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಹೋರಾಟ ಜೊತೆಗೆ ಇವತ್ತು ನೋಡಿದಾಗ ಹುಬ್ಬಳ್ಳಿಯಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳಿಗೆ ವ್ಯವಸ್ಥೆಗೊಳಿಸಿ ಗ್ಯಾರಂಟಿ ಕೊಡ್ತೀನಿ ಹೆಣ್ಮಕ್ಳಿಗೆ ವ್ಯವಸ್ಥೆಗೊಳಿಸಿ ಒಂದು ನಿಮ್ಮ ಇಲಾಖೆಯನ್ನು ಬಳಸ್ಕೊಂಡ್ರಿ. ಈ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಎಕ್ಸಾಂಪಲ್ ತಗೊಂಡು ಕೂಡ ಆ ಜನಾರ್ದನ್ ರೆಡ್ಡಿಯ ಮನೆ ಮೇಲಾದಂಥ ಇವತ್ತು ಗುಂಡಾಗಿರಿನ ಪ್ರವೃತ್ತಿ ನೋಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತೈತೆ ಅಂದ್ರೆ ಆ ಒಟ್ಟು ಗುಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಇದು ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ನಡೆದಿದೆ ಅಂತ ಹೇಳಕ್ ಬರ್ತೀನಿ. ಇನ್ನೊಂದು ವಿಷಯ, ಮುಖ್ಯ ವಿಷಯ, ಇವತ್ತು ಖರೀದಿ ಕೇಂದ್ರಗಳ ಬಗ್ಗೆ, ರೈತರಿಗೆ ಬೇಕಾದಂಥ ಖರೀದಿ ಕೇಂದ್ರಗಳು ಮೆಕ್ಕೆಜೋಳ ಮತ್ತು ತೊಗರಿ. ಇವತ್ತು ಮೆಕ್ಕೆಜೋಳ ತೊಗರಿ ಖರೀದಿ ಕೇಂದ್ರಗಳು ಈಗ ಮೊದಲೇ ಪ್ರಾರಂಭ ಆಗಬೇಕಾಗಿತ್ತು, ಇನ್ನೂ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಆ ರೈತರು ಬೆಳೆದಂಥ ಬೆಳೆಯನ್ನ ಶೇಖರಣೆ ಮಾಡಕ್ ಆಗೋದಿಲ್ಲ. ಅದು ಒಂದು ಫ್ರಿಜ್ನಲ್ಲೋ ಅಥವಾ ಒಂದು ಮನೆಯಲ್ಲಿ ಇಡಕ್ ಆಗೋದಿಲ್ಲ ಅದನ್ನು. ಯಾಕೆ ಮೊದಲಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳು ಇರ್ತಿದ್ದು, ಈಗ ಆ ವ್ಯವಸ್ಥೆ ಇಲ್ಲ. ನೀವು ಯಾವ ಹಳ್ಳಿಗಳಲ್ಲಿ ಕೂಡ ಸ್ಟೋರೇಜ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲ ರೈತ ಬೆಳೆದಂಥ ಬೆಳೆಯನ್ನ ಮಾರ್ಕೆಟಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಖರೀದಿ ಕೇಂದ್ರ ನೀವು ಪ್ರಾರಂಭ ಆಗ್ತಾ ಇಲ್ಲ. ಸುಮಾರು 1,20,00,000 ಸುಮಾರು ಇಲ್ಲಿ ಮೆಕ್ಕೆಜೋಳ ಬೆಳೀತದ. ನೀವು ಹೇಳ್ತೀರಿ 2,60,000 ತಗೋತ್ ಕೇಳಕತ್ತೀರಿ, ಬರೀ ಏನೋ ತಗೊಳಕತ್ತಿಲ್ಲ, ಖರೀದಿ ಮಾಡ್ತಾ ಇಲ್ಲ. ಇವತ್ತು ತೊಗರಿ ಖರೀದಿ ಕೇಂದ್ರಗಳು ಕೂಡ ಅದು ಪರಿಪೂರ್ಣ ಕೇಂದ್ರ ಸರ್ಕಾರ ತಗೊಂಡ್ಬಿಡ್ತೈತಿ. ಬರೀ ಖರೀದಿ ಮಾಡಿ ಕೊಡು ಕೆಲಸ ನಿಮ್ಮದು. ಕಳೆದ ವರ್ಷ 7,450 ರೂಪಾಯಿ ಕೇಂದ್ರ ಕೊಟ್ಟರೆ 550 ರೂಪಾಯಿ ರಾಜ್ಯ ಕೊಡ್ತಿತ್ತು. ಈ ಸಲ ಅದೂ ಇಲ್ಲ. ಕಂಪ್ಲೀಟ್ 8,000 ರೂಪಾಯಿ ಒಬ್ಬ ರೈತರಿಗೆ ಒಂದು ಹೆಕ್ಟರ್ಗೆ ಒಂದು ಕ್ವಿಂಟಲ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಖರೀದಿ ಮಾಡಿ ಕೊಡೋಕ್ಕಾಗ್ತಾ ಇಲ್ಲ. ನೀವು ಕೊಡ್ತಕ್ಕಂಥ 450 550 ಕೊಡ್ತಾ ಇದ್ದೀರಿ, ಅದನ್ನು ಕೂಡ ನೀವು ಘೋಷಣೆ ಮಾಡಲೇ ಇಲ್ಲ. ಆದರೆ ಓಪನಿಂಗ್ ಮಾತ್ರ ಎಲ್ಲ ಕಾಂಗ್ರೆಸ್ ಶಾಸಕರು ಬಂದು ಅದನ್ನು ತೊಗರಿ ಕೇಂದ್ರಗಳನ್ನ ಓಪನಿಂಗ್ ಮಾಡಕೈತಾರೆ. ಅದು ಕೇಂದ್ರ ಸರ್ಕಾರದ ಯೋಜನೆ. ಭಾಳ ಇದು ನೋವಿನ ಸಂಗತಿ. ಒಟ್ಟಾಗಿ ನನ್ನ ಉದ್ದೇಶ ಇದು ಮುಖ್ಯವಾಗಿ PPP ಹೋರಾಟಗಾರರ ಬಗ್ಗೆ ನನಗೆ ಭಾಳ ನೋವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ನನಗೂ ಕೂಡ ಸಾಕಷ್ಟು ಫೋನ್ ಮಾಡೋ ಮೂಲಕ ಇಲ್ಲ ನೀವು ಅವ್ರಿಗೆ ನ್ಯಾಯ ಕೊಡ್ರಿ ಅಂತಕ್ಕಂಥ ಇಡೀ ಬಿಜಾಪುರ ಜಿಲ್ಲೆ ಜನ ಇವತ್ತು ಮರಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಇರುತ್ತೆ. ನೀವು ಬೇಗಲೇ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ನೀವು ವಿಷಯಕ್ಕೆ ನೀವು ಕೂಡಲೇ ಅದನ್ನು ಒಂದು ನಮ್ಮ ಪತ್ರಿಕೆ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಬೇಗನೆ ಆ ಹೋರಾಟಗಾರರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ.